Hello students, in the previous video we were discussing concept of working of an amplifier. So I think you have understood what is the meaning of amplification according to this explanation. A simple or very small signal is applied across the input section of an amplifier which is of low input impedance, and output is measured or output is taken across the section which is called as output section with high impedance, high output impedance. Z0 is our output impedance, Zin is input impedance. Here the amount of current which flows through this amplifier is In, amount of current which flows at the output section is I0. So I0 can be equal or almost same as that of In, but the resistance or opposition or impedance at the output is more compared to input. Therefore, the product of current and impedance, nothing but product of current and resistance is voltage. Allige output voltage is equal to product of ಔಟ್ಪುಟ್ ಕರೆಂಟ್ ಆ್ಯಂಡ್ ಔಟ್ಪುಟ್ ಇಂಪಿಡೆನ್ಸ್. ಸೊ ಔಟ್ಪುಟ್ ಇಂಪಿಡೆನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಸ್ಮಾಲ್ ಸಿಗ್ನಲ್ ಕೊಟ್ಟು ನಮಗೆ ಲಾರ್ಜ್ ಸಿಗ್ನಲ್ ಅಥವಾ ಸ್ಟ್ರಾಂಗ್ ಸಿಗ್ನಲ್ ಬರೋದು ಅಂದರೆ ಇದು ಮೀನಿಂಗ್. ಸೊ ಇಲ್ಲಿ ನಮಗೆ ಸಿಗುವಂಥ ಆಂಪ್ಲಿಫೈಡ್ ಸಿಗ್ನಲ್ ಏನಾಗಿರುತ್ತಂದರೆ ಇಟ್ ವಿಲ್ ಬಿ ಲಾರ್ಜ್ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಲೆವೆಲ್. So input ಮತ್ತು output waveform ಏನಿದೆ, so that will be same. Means what? Information will be same, but strength of that information signal will be increased. That is the concept of amplification. Here it is a simple worked example where the information of input current IE, output current IC, input impedance Zin, output impedance ZO is provided along with that input and output voltages and the load resistance. All these things are provided. Okay, so according to that given data, using simple Ohm's law, there is a calculation of currents, input and output currents and output voltage. Then what is the amount of gain obtained in this example circuit diagram, you can say. So that is 200 times the input. 25 millivolt is the input signal, 5 volt is the output signal. ಅಲ್ಲಿಗೆ ಮಿಲಿ ವೋಲ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಿಗ್ನಲ್ ನಮಗೆ ವೋಲ್ಟ್ಸ್ ಅಲ್ಲಿ ಬರ್ತಾ ಇದೆ. ಸೊ ದಟ್ ಈಸ್ ವಾಟ್ ಆಂಪ್ಲಿಫೈಡ್ ಸಿಗ್ನಲ್, ದಟ್ ಈಸ್ ವಾಟ್ ಗೇನ್, ದಟ್ ಈಸ್ 200 ಟೈಮ್ಸ್. ಓಕೆ, ಇನ್ಪುಟ್ಗಿಂತ ಔಟ್ಪುಟ್ 200 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ದಟ್ ಈಸ್ ಆಂಪ್ಲಿಫಿಕೇಶನ್. ಅಗೇನ್ ನೆಕ್ಸ್ಟ್ ವಿ ವಿಲ್ ಸಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಂಪ್ಲಿಫಿಕೇಶನ್ ಇನ್ ಎ ಟ್ರಾನ್ಸಿಸ್ಟರ್ ಫಾರ್ ಸ್ಮಾಲ್ ಸಿಗ್ನಲ್. ನೋಡಿ, ಈ ಒಂದು ಪ್ರೀವಿಯಸ್ ಸ್ಲೈಡ್ಸಲ್ಲಿ, ಓಕೆ, ಸೊ ಇಲ್ಲೊಂದು ಸ್ಲೈಡ್ ಇದೆ. ಮೇ ಬಿ ಇಟ್ ಈಸ್ ನಾಟ್ ದೇರ್ ಇನ್ ಯುವರ್ PPT ವಿಚ್ ಐ ಹ್ಯಾವ್ ಸೆಂಟ್. ದಿಸ್ ಸ್ಲೈಡ್ ಈಸ್ ಮಿಸ್ಸಿಂಗ್. ಜಸ್ಟ್ ಗೋ ಥ್ರೂ ದಿಸ್ ಒನ್. ದಿಸ್ ಈಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಅದನ್ನೇ ಜಸ್ಟ್ ಕಾಪಿ ಪೇಸ್ಟ್ ಮಾಡಿರೋದು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಆಂಪ್ಲಿಫೈರ್ಸ್ ಇದೆ ಆ್ಯಂಡ್ ಅಪ್ಲಿಕೇಶನ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಇನ್ಪುಟ್ ಸಿಗ್ನಲ್, ಓಕೆ, ಬೇರೆ ಬೇರೆ ಕ್ರೈಟೀರಿಯಾ ಮೇಲೆ ಈ ಒಂದು ಕ್ಲಾಸಿಫಿಕೇಶನ್ ಅಥವಾ ಕಂಪ್ಯಾರಿಸನ್ ಇಲ್ಲಿ ಮಾಡ್ತಿದ್ದೀವಿ. ಸೊ ಇನ್ಪುಟ್ ಸಿಗ್ನಲ್ ಯಾವ ಥರ ಇದೆ, ವೆದರ್ ಇಟ್ ಇಸ್ ಸ್ಮಾಲ್ ಸಿಗ್ನಲ್ ಆರ್ ಲಾರ್ಜ್ ಸಿಗ್ನಲ್, ನೇಚರ್ ಆಫ್ ಔಟ್ಪುಟ್ ಯಾವ ಥರ ಇದೆ, ಅಂದರೆ ಔಟ್ಪುಟ್ ಅಲ್ಲಿ ವೋಲ್ಟೇಜ್ ಆಂಪ್ಲಿಫಿಕೇಶನ್ ಆಗಿದೆನೋ ಅಥವಾ ಪವರ್ ಆಂಪ್ಲಿಫಿಕೇಶನ್ ಆಗಿದೆನೋ, ಸೊ ಅನ್ನೋದ್ರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಇನ್ನೊಂದು ಯಾವ ಕ್ರೈಟೀರಿಯಾ ಅಂದರೆ ಫ್ರೀಕ್ವೆನ್ಸಿ ರೇಂಜ್. ಸೊ ಅಂದರೆ ಆ ಒಂದು ಆಂಪ್ಲಿಫೈಯರ್ ಆಡಿಯೋ ಫ್ರೀಕ್ವೆನ್ಸೀಸ್ನ ಆಂಪ್ಲಿಫೈ ಮಾಡುತ್ತೋ, ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಆಂಪ್ಲಿಫೈ ಮಾಡುತ್ತೋ, ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ನ ಆಂಪ್ಲಿಫೈ ಮಾಡುತ್ತೋ, ವೆರಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ನ ಆಂಪ್ಲಿಫೈ ಮಾಡುತ್ತೋ, ಈ ರೀತಿ ಫ್ರೀಕ್ವೆನ್ಸಿ ಯಾವ ಒಂದು ರೇಂಜಿನ ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ನಾವಲ್ಲಿ ಅಪ್ಲೈ ಮಾಡ್ತೀವಿ ಮತ್ತು ಆಂಪ್ಲಿಫೈಡ್ ಸಿಗ್ನಲ್ನ ಒಪ್ಟೈನ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಷನ್ ಇಲ್ಲಿ ಮಾಡ್ತೀವಿ. ಅದೇ ಥರ ಆಪರೇಟಿಂಗ್ ಪಾಯಿಂಟ್ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಅಂತಂದೇಳಿ ಮಾಡಿರ್ತೀವಿ. ಸೊ ಅಂದರೆ ಇವಿಷ್ಟು ಆಂಪ್ಲಿಫೈರ್ಸ್ನ ಒಂದು ಹೆಸರು. ಸೊ ಇಲ್ಲಿ ಆಪರೇಟಿಂಗ್ ಪಾಯಿಂಟ್ನ ಈ ಡಿ ಸಿ ಲೋಡ್ ಲೈನ್ ಮೇಲೆ ಎಲ್ಲಿ ನಾವು ಸೆಟ್ ಮಾಡಿದ್ದೀವಿ. ಸೊ ಅದೇ ಕಾನ್ಸೆಪ್ಟ್ನೇ ನಾನೀಗ ನೆಕ್ಸ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ
ಹೇಳೋಕೆ ಹೊರಟಿರೋವಂಥದ್ದು. ಸೊ ಅಲ್ಲಿ ಆಪ್ರೇಟಿಂಗ್ ಪಾಯಿಂಟ್ ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅನ್ನೋದ್ರ ಮೇಲೆ ಈ ರೀತಿ ಕ್ಲಾಸಿಫೈ ಮಾಡ್ತೀವಿ ಆಂಪ್ಲಿಫೈರ್ಸ್ನ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಎಕ್ಸೆಟ್ರಾ. ನೆಕ್ಸ್ಟ್ ಕಾನ್ಫಿಗರೇಷನ್ ಮೇಲೆ, ಅಂದರೆ ಕಾಮನ್ ಎಮಿಟರ್ ಕಾನ್ಫಿಗರೇಷನಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡಿ ಆ್ಯಂಪ್ಲಿಫೈಯರ್ನ ಡಿಸೈನ್ ಮಾಡಿದ್ದೀವೋ, ಅದೇ ಥರ ಕಾಮನ್ ಬೇಸ್ ಕಾನ್ಫಿಗರೇಷನಲ್ಲಿ ನಾವು ಡಿಸೈನ್ ಮಾಡಿದ್ದೀವೋ, ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಮಾಡಿದ್ದೀವೋ. ಸೊ ಹಾಗಾಗಿ ಟ್ರಾನ್ಸಿಸ್ಟರ್ ಕಾನ್ಫಿಗರೇಷನ್ ಮೇಲೂ ಕೂಡ ನಾವು ಆ್ಯಂಪ್ಲಿಫೈಯರ್ಸ್ನ ಕ್ಲಾಸಿಫೈ ಮಾಡ್ತೀವಿ. ಕಪಲಿಂಗ್, ಸ್ಟೇಜಸ್. ಸೊ ಸ್ಟೇಜಸ್ ಫಸ್ಟ್ ಹೇಳೋಣ. ಸಿಂಗಲ್ ಸ್ಟೇಜ್ ಆ್ಯಂಪ್ಲಿಫೈಯರ್ ಇದೆನೋ ಅಥವಾ ಮಲ್ಟಿ ಸ್ಟೇಜ್ ಆ್ಯಂಪ್ಲಿಫೈಯರ್ ಇದೆನೋ. ಸೊ ಸಿಂಗಲ್ ಸ್ಟೇಜ್ ಅಂದರೆ ಒಂದೇ ಒಂದು ಟ್ರಾನ್ಸಿಸ್ಟರ್ ಯೂಸ್ ಮಾಡಿರೋಂಥ ಒಂದು ಆ್ಯಂಪ್ಲಿಫೈಯರ್ ಆಗಿರುತ್ತೆ. ಮಲ್ಟಿ ಸ್ಟೇಜ್ ಅಂದರೆ ಮಲ್ಟಿಪಲ್ ಸ್ಟೇಜಸ್ಸಲ್ಲಿ ನಾವು ಆ್ಯಂಪ್ಲಿಫೈ ಮಾಡ್ತೀವಿ, ಸೊ ದಟ್ ವಿ ಗೆಟ್ ರಿಕ್ವೈರ್ಡ್ ಅಮೌಂಟ್ ಆಫ್ ಆ್ಯಂಪ್ಲಿಫಿಕೇಷನ್ with strong desired signal. Okay, so then coupling means what? When there is multiple stages of amplification, then we have to connect each stages using some intermediate element which is going to connect both of them or the stages. So whether the capacitor and resistors are used as intermediate elements, a transformer is used between two stages, or whether we have just connected this stages directly ಅನ್ನೋದ್ರ ಮೇಲೆ ನಾವಿಲ್ಲಿ ಕ್ಲಾಸಿಫಿಕೇಶನ್ ನೋಡ್ತೀವಿ. ಓಕೆ, ಅದೇ ಥರ ಬ್ಯಾಂಡ್ ವಿಡ್ತ್, ವೈಡ್ ಬ್ಯಾಂಡ್ ಆ್ಯಂಪ್ಲಿಫೈಯರ್, ನ್ಯಾರೋ ಬ್ಯಾಂಡ್ ಆ್ಯಂಪ್ಲಿಫೈಯರ್. ಅಂದರೆ ಆಪ್ರೇಟಿಂಗ್ ಬ್ಯಾಂಡ್ ಏನಿದೆ, ಅಂದರೆ ನಮಗೆ ಔಟ್ಪುಟ್ ಆ್ಯಂಪ್ಲಿಫೈಡ್ ಸಿಗ್ನಲ್ ಏನು ಬರ್ತಿದೆ ಅದರ ಬ್ಯಾಂಡ್ ಏನು ನ್ಯಾರೋ ಬ್ಯಾಂಡಲ್ಲಿ ಔಟ್ಪುಟ್ ಬರ್ತಾ ಇದೆಯಾ. ಸೊ ಅಂದರೆ ವಾಟ್ ಈಸ್ ಲೋಯರ್ ಫ್ರೀಕ್ವೆನ್ಸಿ, ವಾಟ್ ಈಸ್ ಹೈಯರ್ ಫ್ರೀಕ್ವೆನ್ಸಿ. ಸೊ ಈ ಫ್ರೀಕ್ವೆನ್ಸಿ ಐಡಿಯಾ ಇದೆ ನಿಮಗೆ. ಸೊ ಹಾಗಾಗಿ ಎಫ್ ಎಚ್, ಎಫ್ ಎಲ್ ಏನಿದೆ, ಓಕೆ. ಸೊ ಆ ಎಫ್ ಎಚ್ ಮತ್ತು ಎಫ್ ಎಲ್ ಮಧ್ಯೆ ಇರೋ ಡಿಫ್ರೆನ್ಸ್ ಕಮ್ಮಿ ಇದ್ದರೆ ಅದನ್ನು ನ್ಯಾರೋ ಬ್ಯಾಂಡ್ ಅಂತ ಕರಿತೀವಿ. ಎಫ್ ಎಚ್ ಮತ್ತು ಎಫ್ ಎಲ್ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂದರೆ ಅದನ್ನು ವೈಡ್ ಬ್ಯಾಂಡ್ ಅಂತ ಕರಿತೀವಿ. ಸೊ ವೈಡ್ ಬ್ಯಾಂಡ್ ಇದೆನೋ ಅಥವಾ ನ್ಯಾರೋ ಬ್ಯಾಂಡ್ ಇದೆನೋ ಆ್ಯಂಪ್ಲಿಫೈಯರ್ನ ಆಪರೇಷನ್ನು ಅನ್ನೋದ್ರ ಮೇಲೆ ನಾವು ಇಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಸೊ ನೆಕ್ಸ್ಟ್ ಹಾಗಾದರೆ ನಾವೇನು ನೋಡ್ತೀವಪ್ಪ ಅಂದರೆ classification of representation of this amplification using graphs. Okay, graphs ಯೂಸ್ ಮಾಡಿ ನಾವು ಈ ಒಂದು ಆಂಪ್ಲಿಫಿಕೇಶನ್ ಹೆಂಗಾಗುತ್ತೆ ಅನ್ನೋದನ್ನು ನೋಡೋಣಂತೆ.